ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇದು 6 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇದು ನಮ್ಮ ಮನೆಯವರು ಫೋಟೋ ತೊಗೊಂಬಂದಿದ್ರು. ಇದನ್ನು ಕೊಟ್ಟು ಇದನ್ನು ಮಾಡಿಟ್ಟು ಆಲ್ರೆಡಿ 2 ವರ್ಷ ಆಗಿದೆ. ನಮ್ಮ ಕಾವಿಂದು ಆಫ್ ಸ್ಯಾರಿ ಫಂಕ್ಷನ್ ಫೋಟೋಸು ಫ್ಯಾಮಿಲಿ ಫೋಟೋ ಮಾಡಿಟ್ಟಿದ್ದೀನಿ ಅಂತ ಹೇಳಿದರು ಅವರೇ. ಅಂದರೆ ಇದಕ್ಕೆ ಅಮೌಂಟ್ ಏನು ನಾವು ಕೊಟ್ಟಿಲ್ಲ, ಅವರೇ ಅವ್ರ ಖುಷಿಯಿಂದ ಅವ್ರ ಪ್ರೀತಿಯಿಂದ ಮಾಡಿಟ್ಟಿದ್ರು. ತೊಗೊಂಡೋಗ್ರಿ ಅಂತ ಅಂದ್ಬಿಟ್ಟು ನಾವು ತರೋದಕ್ಕೆ ಆಗಿಲ್ಲ. ನಾವು ಹೋದಾಗ ಅವ್ರು ಇರ್ತಿರ್ಲಿಲ್ಲ, ಅವ್ರು ಬಂದಾಗ ನಾವು ಇರ್ತಿರ್ಲಿಲ್ಲ. ಹಾಗಾಗಿ ಸ್ಟುಡಿಯೋ ನಾವು ಯಾವಾಗಾದರೂ ನೋಡಿ ಕ್ಲೋಸೇ ಇರ್ತಿತ್ತು. ಹಾಗಾಗಿ ಇವತ್ತು ಟೈಮ್ ಕೂಡಿ ಬಂದಿದೆ ಅದಕ್ಕೆ. ಹಾಗಾಗಿ ಹೋಗಿ ಇಸ್ಕೊಂಬಂದಿದ್ದಾರೆ. ನಮ್ಮ ಮನೆಯವರು ಕೆಲಸಕ್ಕೋಸ್ಕರ ಏನಕ್ಕೋ ಕೆಲಸದ ಮೇಲೆ ಆ ಕಡೆ ಹೋಗಿದ್ರಂತೆ. ಆವಾಗ ಸ್ಟುಡಿಯೋ ಓಪನ್ ಇತ್ತಂತೆ. ಹೋಗಿ ನೋಡಿದಾಗ ಅವರು ಸರ್ ಇದ್ರಂತೆ. ಆವಾಗ ಕೇಳಿ ಇಸ್ಕೊಂಬಂದಿದ್ದಾರೆ. ಅವರು ತುಂಬ ದಿನ ಆಯ್ತಲ್ಲ ಸರ್, ಯಾಕೆ ಬಂದೇ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಕೇಳಿದ್ರಂತೆ. ಇಲ್ಲ ಬರೋಕ್ಕಾಗಿಲ್ಲ, ನಾವು ಬಂದಾಗ ನೀವಿರಲಿಲ್ಲ, ನೀವಿದ್ದಾಗ ನಾವು ಬರೋಕ್ಕಾಗಿಲ್ಲ, ಹಾಗಾಗಿ ಹಿಂಗಾಗಿ ಸ್ವಲ್ಪ ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಅವರು ಕೊಟ್ಟು ಕಳಿಸಿದ್ದಾರೆ. ಇವಾಗ ಟೈಮ್ ಸಿಕ್ಕಿದೆ, ಫೈನಲ್ ಆಗಿ ಆ ಫೋಟೋನ ಇಸ್ಕೊಂಬಂದಿದ್ದೀವಿ. ಆ ಫೋಟೋನ ಎಲ್ಲಿ ಫಿಕ್ಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ನಮಗೆ. ಅಂದರೆ ಈ ಗೋಡೆಗಳಿಗೆಲ್ಲ ಮಳೆ ಎಲ್ಲ ಹೊಡೆದಿಲ್ಲ, ಹೊಸ ಮನೆ ಅಲ್ವಾ, ಮತ್ತು ಏನಾದರೂ ಅಂದ್ಕೊಳ್ತಾರೇನೋ ಓನರ್ ಅಂದ್ಬಿಟ್ಟು ನಾವೇನು ಮಳೆ ಎಲ್ಲ ಹೊಡೆದಿಲ್ಲ. ಈ ಗೋಡೆಗೆ ಹಾಕ್ತೀವಲ್ವ ನಾವು ಉಕ್ಕು, ಅದನ್ನು ತಂದು ಹಾಕಿದ್ರು ಕೂಡ ಅದು ವೆಯ್ಟ್ ತಡೆಯಲ್ಲ, ಕಿತ್ಕೊಂಡ್ಬರುತ್ತೆ, ಫೋಟೋ ಬಿದ್ದೋಗುತ್ತೆ ಅನ್ನೋದಕ್ಕೋಸ್ಕರ ನಾನು ಅದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಟಿ ವಿ ಹತ್ರ ನಾವು ಒಂದು ಮಳೆನ ಹೊಡೆದಿದ್ವಿ. ಆ ಮಳೆ ಅಂದರೆ ಅದು ಓಲ್ ಮಾಡಿದ್ರಲ್ವ ಟಿ ವಿ ಮೂಲೆಗೆ ಸ್ಟಿಕರ್ ಮಾಡೋಕ್ಕೆ, ಆ ಓಲ್ ಇತ್ತಲ್ವ, ಆ ಓಲಿಗೆ ಒಂದು ಮಳೆ ಹೊಡೆದ್ಬಿಟ್ಟು ಈ ರೀತಿ ತಗ್ಲಾಕಿದ್ದೆ ನಾನು. ನೀವು ನೋಡಿದ್ರಲ್ಲ, ಆ ರೀತಿ ತಗ್ಲಾಕಿದ್ದೆ. ಸದ್ಯಕ್ಕೆ ಅದೇ ಥರ ಇರಲಿ, ಇನ್ನೇನು ಖಾಲಿ ಮಾಡ್ತೀವಲ್ವ ಅಂದ್ಬಿಟ್ಟು ಅದೇ ಥರ ಮಾಡಿದ್ದೀನಿ. ಈಗ ಎಲ್ಲ ಆದಮೇಲೆ ಒಂದು ವೀಡಿಯೋನು ಕೂಡ ಮಾಡಿಕೊಂಡೆ. ಇವಾಗ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ನಲ್ವ, ಹಾಕ್ಬಿಟ್ಟು ಒಣಗಾಕಿದ್ದೆ, ಅದನ್ನೆಲ್ಲ ಒಣಗಿದೆ, ತಂದಿಲ್ಲ ಹಾಕಿದ್ದೆ. ಅದನ್ನು ಕೂಡ ಮಡಚಿಟ್ಕೊಂಡು ಇವಾಗ ಸೊಪ್ಪು ಸೋಸ್ಬೇಕೀಗ. ಯಾಕಂದರೆ ಸಾಂಬಾರು ಮಾಡಬೇಕು, ಮುದ್ದೆ ಸಾಂಬಾರು ಎರಡೂ ಮಾಡಬೇಕು ಇವತ್ತು. ನಮ್ಮ ಮನೆಯವರು ಊರಿಗೆ ಹೋಗಿದ್ದಾರೆ, ಬರ್ತಾರೆ. ಹಾಗಾಗಿ ಇವಾಗ ಸ್ವಲ್ಪ ಬಟ್ಟೆಗಳಿತ್ತಲ್ವ ಅದನ್ನೆಲ್ಲ ಮಡಚಿ ನೀಟಾಗಿ ಎತ್ತಿಡೋಣ, ಆಮೇಲೆ ಮುಂದಿನ ಕೆಲಸಗಳು ಮಾಡೋಣ ಅಂದ್ಬಿಟ್ಟು ಬಟ್ಟೆ ಎಲ್ಲ ಮಡಚಿಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನಾನು ಒಬ್ಬಳೇ, ಮಗನೂ ಟ್ಯೂಷನ್ಗೆ ಹೋಗಿದ್ದಾನೆ, ಮಗಳು ಬರೋದು 7:30-8 ಗಂಟೆ ಆಗುತ್ತೆ. ನಮ್ಮ ಮನೆಯವರು ಕೂಡ ಇಲ್ಲ, ಹಾಗಾಗಿ ಒಬ್ಬಳೇ ಸೊಪ್ಪು ಸೋಸ್ಕೊಂಡು ಕೂತಿದ್ದೀನಿ. ಯಾಕಂದರೆ ಈ ಸ್ವಲ್ಪ ಬೇಜಾರಿದೆ, ಮೊನ್ನೆ ನಡೆದಿದ್ದು ಇನ್ಸಿಡೆಂಟಲ್ಲಿ ಸ್ವಲ್ಪ ಬೇಜಾರಿದೆ. ಹಾಗಾಗಿ ಕೆಲಸಗಳೇನು ಮಾಡೋದಕ್ಕಾಗ್ತಾಯಿಲ್ಲ. ಒಂದೊಂದು ಆದಷ್ಟು ಈಗ ಕೂತ್ಕೊಂಡಿರೋ ಬದಲು ಒಂದೊಂದು ಕೆಲಸಗಳು ಮಾಡಬೇಕಲ್ವ. ಈಗ ಊಟ ಅಂತೂ ಮಾಡಲೇಬೇಕು, ಹೊಟ್ಟೆ ಅಂತೂ ತುಂಬಲೇಬೇಕಲ್ವ. ಹಾಗಾಗಿ ಅಡುಗೆ ಮಾಡ್ಕೊಳ್ಬೇಕಲ್ವ ಅಂದ್ಬಿಟ್ಟು ನಾನು ಸೊಪ್ಪು ಸೋಸ್ತಾ ಇದ್ದೀನಿ. ಸೊಪ್ಪು ಸೋಸ್ಬಿಟ್ಟು ಸಾಂಬಾರು ಮಾಡಿ ಮುದ್ದೆನೂ ಕೂಡ ಮಾಡಬೇಕು. ಈಗ ನಮ್ಮನೆಯವರು ಮೇಲೆ ಹೋಗಿ ಮಲಗಿದ್ದಾರೆ. ಈಗ ಸೊಪ್ಪು ಸೋಸ್ಕೊಂಡು ನಾನು ಅಡುಗೆ ಮಾಡಬೇಕು ಇವಾಗ. ಸದ್ಯಕ್ಕೆ ಇದಾಗಿತ್ತು. ನಿನ್ನೆ ನಡೆದಿದ್ದ ಇನ್ಸಿಡೆಂಟಲ್ಲಿ ಇನ್ನೂ ನನಗೆ ಅದೇ ಮೈಂಡಲ್ಲಿ ಬರ್ತಾ ಇದೆ. ಹಾಗಾಗಿ ನೋಡೋಣ, ಒಂದೊಂದೇ ಕೆಲಸಗಳೇ ಮಾಡ್ತಾಯಿದ್ದೀನಿ. ಅಂದರೆ ಮೊದಲು ಕೆಲಸ ಮಾಡ್ದಂಗೆ ನಂಗೆ ಇಂಟ್ರೆಸ್ಟ್ ಇಲ್ಲ. ಇದು ಮರೆಯೋವರೆಗೂ ಹೀಗೇ 1 ವಾರ ಬೇಕು ನಾನು ಇದು ಮರೆಯೋದಕ್ಕೆ. ಯಾಕಂದರೆ ಬೇರೆ ಕಡೆ ನಾನು ಗಮನ ಕೊಡಬೇಕು, ಅವಾಗೇ ನಾನು ಮರೆಯೋಕ್ಕಾಗೋದು. ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಬರೀ ಅದೇ ಇರುತ್ತೆ ಮೈಂಡಲ್ಲಿ. ಟಿ ವಿನೇನು ಪಬ್ಲಿಕ್ ಟಿ ವಿ ಎಲ್ಲ ಹಾಕಿ ಇರ್ತಾರೆ ನಮ್ಮ ಮನೆಯವರು, ಅದನ್ನು ನೋಡ್ತಾನೆ ಇರ್ತೀನಲ್ಲ, ಅದೇ ಕಣ್ಮುಂದೆ ಬಂದಾಗುತ್ತೆ. ಹಾಗಾಗಿ ಈಗ ಸೊಪ್ಪು ಸೋಸಿದೆಲ್ಲ ಆಯಿತು, ಅದನ್ನು ಎತ್ತಿಡ್ತಾ ಇದ್ದೀನಿ ಕವರ್ಗೆ ಹಾಕಿ. ಮಾಡ್ಕೊಳ್ಳೋಣ ನಿಧಾನಕ್ಕೆ ಸಾಂಬಾರು ಅಂತ ಅಂದ್ಬಿಟ್ಟು. ನೋಡೋಣ, ನಮ್ಮ ಮನೆಯವ್ರು ಬಂದರೆ ಮಾಡ್ತೀನಿ, ಇಲ್ಲಾಂದರೆ ಮಾಡೋದಿಲ್ಲ. ಅವ್ರು ಅಲ್ಲೇ ಊಟ ಮಾಡ್ಕೊಂಬರ್ತಾರೆ. ಮತ್ತು ನಾಳೆ ಬೆಳಗ್ಗೆ ನಾನು ಸೊಪ್ಪು ಸಾಂಬಾರು ಮಾಡ್ತೀನಿ. ಈಗ ಸದ್ಯಕ್ಕೆ ನಾವು 3 ಜನ ಆಗಿರೋದ್ರಿಂದ ಏನಾದರೂ ಒಂದು ತಿಂಡಿ ಟೈಪ್ ಮಾಡಿಬಿಟ್ಟು ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಹಂಗೆ ಮಾಡಿದೆ. ಈಗ ಅವತ್ತು ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ಬೆಳಗ್ಗೆಗೆ ಎದ್ದು ಸ್ವಲ್ಪ ನನ್ನ ರೂಟೀನ್ಗಳೆಲ್ಲ ಮುಗಿಸ್ಕೊಂಡು ಇವಾಗ ಹಾಲು ತಂದು ಹಾಲು ಕಾಯಿಸಿ ಮಕ್ಳಿಗೆ ಕೊಡ್ತಾಯಿದ್ದೀನಿ. ಅವ್ರಿಗೆ ತಿಂಡಿನೂ ಮಾಡಿಕೊಟ್ಟಿದ್ದಾಯಿತು. ಪುಳಿಯೋಗರೆ ಮಾಡಿದ್ದೆ ತಿಂಡಿಗೆ. ಅದಕ್ಕೇ ಇವಾಗ ಬೇಗ ಅಡುಗೆ ಮಾಡಿಬಿಡೋಣ ಅಂತಂದ್ಬಿಟ್ಟು ಸೊಪ್ಪು ಸೋಸಿಟ್ಟಿದ್ನಲ್ವ ನೆನ್ನೆ ಸಾಯಂಕಾಲ, ಅದನ್ನು ತೊಳಿತಾ ಇದ್ದೀನಿ ಇವಾಗ. ಪುಳಿಯೋಗರೆ ನಂಗೆ ತಿನ್ನೋದಕ್ಕಾಗಲ್ಲ. ಒಂದು ಸ್ವಲ್ಪ ಅನ್ನ ಸಾಂಬಾರು ಕೊಟ್ಟರೆ ತಿನ್ಕೊಂಡು ಸುಮ್ಮನಾಗ್ಬಿಡ್ತೀನಿ. ಅಂದರೆ ಸೈಡ್ಸು ಪಲ್ಯಗಳು ಒಂದೊಂದ್ಸಲ ಮಾಡ್ತೀನಿ, ಒಂದೊಂದ್ಸಲ ಮಾಡಲ್ಲ. ಹೆಂಗಿದ್ರೆ ಹಂಗೇನೆ. ಹಪ್ಳ ಇರುತ್ತಲ್ವ ಸೊಪ್ಪು ಸಾಂಬಾರು ಮಾಡಿದಾಗ, ಹಾಗಾಗಿ ಹಪ್ಳನ ನಾನು ಎಣ್ಣೆಗೆ ಹಾಕಿ ಕರೆದುಬಿಡ್ತೀನಿ. ಹಾಗಾಗಿ ಈಗ ಸದ್ಯಕ್ಕೆ ಅದನ್ನೇ ಮಾಡೋದು, ಹಪ್ಳ ಕರೆದ್ಬಿಟ್ಟು ಮುದ್ದೆ ಊಟ ಮಾಡ್ಕೊಳ್ಳೋದು. ಇವಾಗ ಮುದ್ದೆ ಮಾಡಿಬಿಟ್ಟು ನಮ್ಮ ಮನೆಯವರು ಕೂಡ ಬರ್ತಾರಲ್ಲ, ಹಾಗೆ. ಈಗ ಸದ್ಯಕ್ಕೆ ಸೊಪ್ಪು ತೊಳಿತಾ ಇದ್ದೀನಿ. ಸೊಪ್ಪು ನೀಟಾಗಿ ಒಂದು 2-3 ಸಲ ತೊಳ್ಕೊಬೇಕು.
ಎಷ್ಟಾದರೂ ತೊಳಿ ಸೊಪ್ಪಲ್ಲಿ ಮಣ್ಣಂತೂ ಇದ್ದೇ ಇರುತ್ತೆ. ಲಾಸ್ಟಲ್ಲಿ 3-4 ಸಲ ತೊಳೆದ್ರೂ ಸೊಪ್ಪಲ್ಲಿ ಮಣ್ಣು ಇದ್ದೇ ಇರುತ್ತೆ. ಅದೇನೋ ಗೊತ್ತಿಲ್ಲ. ಸೊಪ್ಪು ನೋಡಿಕೊಂಡು ನಾನು ಆದರೂ ತೊಳಿತಾನೆ ಇರ್ತೀನಿ. ಎಷ್ಟನ್ನ ತೊಳಿ ಮಣ್ಣು ಇದ್ದೇ ಇರುತ್ತೆ. ಹಾಕೋದಕ್ಕೆ ಮನಸ್ಸಿರಲ್ಲ. ಒಂದೊಂದ್ಸಲ ಸೊಪ್ಪು ಸಾಂಬಾರು ಮಾಡಬೇಕು ಅಂದ್ರೇ ಆಗಲ್ಲ. ನಂಗೆ ಸೊಪ್ಪು ಸೋಸಬೇಕು ಅಂದ್ರೇ ಆಗಲ್ಲ. ಹಾಗಾಗಿ ಮಣ್ಣಿಂತೂ ಇದ್ದೇ ಇರುತ್ತೆ ಅದರಲ್ಲಿ. ಬೇಜಾರಾಗುತ್ತೆ ನನಗೆ. ಆ ಥರ ಸಿಗ್ತಾ ಇದ್ದರೆ ಬೇಜಾರಾಗುತ್ತೆ. ಆದರೆ ಸೊಪ್ಪೇ ತಿನ್ನಬೇಕು ಜಾಸ್ತಿ ಅಂತ ಅಂತಾರೆ. ಸೊಪ್ಪು ನನಗೆ ಅಷ್ಟೊಂದೇನು ಇಷ್ಟ ಆಗಲ್ಲ. ತರಕಾರಿಗಳು ತಿಂತೀನಿ, ಸೊಪ್ಪು ಅಷ್ಟೊಂದೇನು ಇಷ್ಟ ಆಗಲ್ಲ ನನಗೆ. ಸಾಂಬಾರು ಮಾಡಿದ್ರೆ ಸ್ವಲ್ಪ ಸೊಪ್ಪು ತಿಂತೀನಿ ಅಷ್ಟೇ. ದಂಟಿನ ಸೊಪ್ಪು ಏನಾದರೂ ಹಾಕಿ ಇದು ಸೊಪ್ಪು ಸಾಂಬಾರು ಮಾಡೋದು. ಹಾಗಾಗಿ ಸೊಪ್ಪು ಅಂದರೆ ನಂಗೆ ಅಷ್ಟಕ್ಕಷ್ಟೇ. ಸೊಪ್ಪು ಸಾಂಬಾರು ಅಷ್ಟು ಇಷ್ಟ ಆಗಲ್ಲ. ಮಕ್ಕಳು ಕೂಡ ತಿನ್ನಲ್ಲ. ಹಾಗಾಗಿ ಈಗ ತೊಳೆದಿದ್ದೆಲ್ಲ ಆಯಿತು. ಸಜ್ಜೆ ಎಲ್ಲ ನೀಟಾಗಿ ಸೋಪ್ ಹಾಕಿ ಉಜ್ಕೊಂಡಿದ್ದೆ. ಅದಕ್ಕೋಸ್ಕರ ಅದ್ರ ಮೇಲೆ ಇಡ್ತಾಯಿದ್ದೀನಿ ಅಷ್ಟೇ. ಒರೆಸಿಲ್ಲ ಉಜ್ಜಿಲ್ಲ ಅಂತಂದರೆ ನಾನು ಇಡಲ್ಲ ಅದ್ರ ಮೇಲೆ. ಯಾಕಂದರೆ ಜಿರಳೆಗಳು ಹಲ್ಲಿಗಳು ಎಲ್ಲ ಓಡಾಡಿರುತ್ತೆ. ಹಾಗಾಗಿ ನಾನು ಒರೆಸ್ಬಿಟ್ಟೇ ಮುಂದಿನ ಕೆಲಸ ಮಾಡಬೇಕು ಅಂದರೆ, ಇಲ್ಲ ಸೋಪ್ ಹಾಕಿ ತೊಳೆದ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ಮಾಡ್ಕೊಳ್ತೀನಿ. ಯಾಕಂದರೆ ಎಷ್ಟು ಕ್ರಿಮಿಕೀಟಗಳು ಓಡಾಡಿರ್ತಾವೆ ಅದ್ರ ಮೇಲೆ. ಹಲ್ಲಿಗಳು ಮತ್ತು ಜಿರಳೆಗಳು, ಮಾಮೂಲಿ ಸಣ್ಣ ಇರ್ಬೆಗಳೆಲ್ಲ ಓಡಾಡಿರುತ್ತೆ. ಹಾಗಾಗಿ ಅದನ್ನ ಫಸ್ಟು ಬೆಳಗ್ಗೆ ಎದ್ದು ನಾನು ಒರೆಸ್ಬಿಟ್ಟೆ ಮುಂದಿನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಈಗ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಮೊದಲನೇದಾಗಿ ಬೇಳೆನ ನಾನು ತೊಳ್ಕೊಂಡು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಬೇಳೆ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಮೀಡಿಯಮಾಗಿ ನೋಡಿ ಹಾಕ್ಕೊಳ್ಳಿ. ನಾನು ಒಂದು ಸಣ್ಣ ಬಟ್ಲಷ್ಟು ಹಾಕಿದ್ದೀನಿ. ಅದಕ್ಕೆ ಒಂದು 4 ಟೊಮೊಟೊ, 1 ಬೆಳ್ಳುಳ್ಳಿ, 1 ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 8-10 ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ನಾನು ಬೇಯಕ್ಕಿಡ್ತೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ಚೆನ್ನಾಗಿ ಮ್ಯಾಶ್ ಆಗೋವರೆಗೂ ಬೆಂದ ಮೇಲೆ ಅದನ್ನು ತಣ್ಣಗೆ ಮಾಡೋಕ್ಕೆ ಬಿಟ್ಬಿಟ್ಟು ಆಮೇಲೆ ನಾನು ಅದನ್ನು ತೆಗೆದು ಸ್ವಲ್ಪ ತೆಂಗಿನಕಾಯಿ ಮತ್ತು ಅಲ್ಲಿ ಮೇಲ್ಗಡೆ ಹಾಕಿದ್ನಲ್ವ ತರಕಾರಿ ಐಟಮ್ಸ್ ಏನು ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಅದನ್ನೆಲ್ಲ ರುಬ್ಕೊಳ್ತೀನಿ. ಈಗ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ, ಗ್ಯಾಸ್ ಹಚ್ಚಿ. ಈಗ ರುಬ್ಬೋದಕ್ಕೆ ಅಂತ ಹಾಕ್ಕೊಳ್ಳೋಣ, ರೆಡಿ ಮಾಡ್ಕೊಳ್ತೀನಿ. ಇವಾಗ ಸ್ವಲ್ಪ ತೆಂಗಿನಕಾಯಿ, ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕ್ತೀನಿ ನಾನು. ಜಾಸ್ತಿ ಇನ್ನೇನು ಹಾಕೋದಿಲ್ಲ. ಹಾಗಾಗಿ ಈಗ ನೋಡಿ ಬೇಯಿಸ್ಕೊಂಬಂದಿದ್ದೀನಿ. ಎಲ್ಲ ಚೆನ್ನಾಗಿ ನುಣ್ಣಗೆ ಮ್ಯಾಶ್ ಆಗೋವರೆಗೂ ಬೆಂದಿದೆ. ಫಸ್ಟು ಮೆಣಸಿನ್ಕಾಯಿ ಎತ್ಕೊಂಡು ತೆಂಗಿನಕಾಯಿ ಮತ್ತು ಮೆಣಸಿನ್ಕಾಯಿ ಧನಿಯಾ ಪುಡಿ ಏನು ಹಾಕಿದ್ದೆ ಅದನ್ನು ಮಿಕ್ಸಿ ಮಾಡ್ಕೊಂಬರ್ಬೇಕು. ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ ಇರುತ್ತಲ್ಲ ಅದನ್ನು ಆಮೇಲೆ ಮಾಡ್ಕೊಳ್ಬೇಕು. ಈಗ ಸದ್ಯಕ್ಕೆ ತೆಂಗಿನಕಾಯಿನ ಈ ಥರ ಜಜ್ಜಾಗ್ತಾಯಿದ್ದೀನಿ. ತುರಿದಿರೋದು ಖಾಲಿ ಆಗಿತ್ತು. ಹಾಗಾಗಿ ಈ ಥರ ಚಾಕುನಲ್ಲಿ ತಕ್ಕೊಂಡು ಅದನ್ನು ಕಲ್ಲಲ್ಲಿ ಜಜ್ಜಿಬಿಟ್ಟು ನಾನು ಹಾಕ್ತಾಯಿದ್ದೀನಿ. ಇದನ್ನು ಪುಡಿ ಮಾಡಿ ಇಟ್ಕೊಳ್ಬೋದು ನೀವು, ಇಲ್ಲ ಹೀಗೆ ಸಹ ರುಬ್ಕೊಳ್ಬೋದು. ನಾನು ಅದ್ರ ಜೊತೆಗೆ ಮೆಣಸಿನ್ಕಾಯಿ ಹಾಕಿ ರುಬ್ಕೊಳ್ತೀನಿ. ನಿಮ್ಮ ರೀತಿ ನೀವು ಮಾಡ್ತೀರಾ. ಇದು ನಮ್ಮ ಕಡೆ ಮಾಡೋ ರೀತಿ. ಒಬ್ಬೊಬ್ಬರು ಹಂಗೆ ಎಲ್ಲ ನೀಟಾಗಿ ಬೇಯಿಸ್ಬಿಟ್ಟು ಮ್ಯಾಶ್ ಆಗೋವರೆಗೂ ಮಸಿಯೋದ್ರಲ್ಲಿ ಮಸ್ತ್ ಬಿಡ್ತಾರೆ, ಮಸಿಯೋ ಕೋಲಲ್ಲಿ. ನಾನು ಆ ಥರ ಮಾಡಲ್ಲ. ನಾನು ರುಬ್ತೀನಿ. ರುಬ್ಬಿದ್ರೇ ನಮ್ಮ ಮನೆಗೆ ಇಷ್ಟ ಆಗೋದು. ನಮ್ಮ ಮನೆಯವ್ರಿಗೂ ಅಷ್ಟೇ, ಮಕ್ಳಿಗೂ ಅಷ್ಟೇ. ಈ ಥರ ಮ್ಯಾಶ್ ಮಾಡಿಬಿಟ್ಟು ಅದನ್ನು ಮಸ್ತ್ಬಿಟ್ರೆ ಅದು ಇಷ್ಟಪಡಲ್ಲ ನಮ್ಮ ಮನೆಯವರು. ಹಾಗಾಗಿ ಈ ಥರ ರುಬ್ಬಿಡ್ತೀನಿ. ಫಸ್ಟು ಈ ಐಟಮ್ ಎಲ್ಲ ಹಾಕಿ ರುಬ್ಕೊಳ್ತೀನಿ. ಆಮೇಲೆ ನಾನು ರುಬ್ಬಿರೋದನ್ನು ನೀರೇನಿರುತ್ತಲ್ವ, ಬೇಯಿಸ್ಕೊಂಡಿರೋ ಬೇಳೆ ನೀರು ಅದಕ್ಕೆ ಹಾಕಿ ಕಲಿಸ್ಬಿಡ್ತೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮುಗಿದೋಯ್ತು ಸಾಂಬಾರು. ಇಷ್ಟೇ, ಇದು ರೆಡಿ ಆಗೋದು. ನಾನು ಇದೇ ಥರ ಮಾಡೋದು. ನೀವು ಒಗ್ಗರಣೆ ಕೂಡ ಅದಕ್ಕೆ ಕೊಟ್ಕೊಬೋದು, ಹಂಗೇನಾದರೂ ತಿನ್ಬೋದು. ನಾನು ಒಗ್ಗರಣೆ ಹಾಕ್ತೀನಿ. ಕೆಲವರು ಒಗ್ಗರಣೆ ಇಲ್ದಂಗೆ ತಿಂತಾರೆ. ಈಗ ಫಸ್ಟು ಹಿಂದಿನ ಕಾಲದವರೆಲ್ಲ ಕಲ್ಲು ಬರುತ್ತಲ್ಲ, ಒಂದು ಬೆಂಚ್ ಕಲ್ಲು ಅಂತ ಬರುತ್ತೆ, ಆ ಥರ ಕಲ್ಲು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ತಾಯಿದ್ರು. ಇವಾಗ ಎಲ್ಲಿ ಆ ರೀತಿ ಯಾರೂ ಮಾಡಲ್ಲ. ಬರೀ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ ಇಷ್ಟನ್ನು ಹಾಕಿ ಒಗ್ಗರಣೆ ಕುಟ್ಕೊಳ್ತಾರೆ. ಇವಾಗ ಅದೇ ಚೆನ್ನಾಗಿರುತ್ತೆ ಅಂತ ಅದೇ ತಿನ್ಕೊತಾರೆ. ಇವಾಗ ಹಿಂದಿನ ಕಾಲದವ್ರ ಥರ ಯಾರೂ ರಿಸ್ಕ್ ತೊಗೊಳಲ್ಲ. ಆದಷ್ಟು ಈಸಿ ಕೆಲಸನ ನೋಡ್ತಾರೆ. ರಿಸ್ಕ್ ಇಲ್ದಂಗೆ ಕೆಲಸ ಮಾಡಿಕೊಂಡು ಊಟ ಮಾಡ್ತಾರೆ. ಹಾಗಾಗಿ ಮೊದಲಿನಷ್ಟು ಕಷ್ಟ ಯಾರೂ ಪಡೋಕ್ಕೆ ಹೋಗಲ್ಲ ಈಗ. ಹಾಗಾಗಿ ನಾವು ಕೂಡ ನಮ್ಮನ್ನು ಸೇರಿಸಿ ಹೇಳ್ತಾಯಿದ್ದೀನಿ, ಆದಷ್ಟು ರಿಸ್ಕ್ನ ಕಮ್ಮಿ ಮಾಡ್ಕೊಳ್ತೀವಿ ನಾವು. ಎಷ್ಟು ಟೈಮ್ ಇರುತ್ತೆ ಅಷ್ಟರೊಳಗೆ ಅಡ್ಜಸ್ಟ್ ಆಗೋಂಗೆ ಮೇಂಟೈನ್ ಮಾಡ್ಕೊಳ್ತೀವಿ. ಬೇಗ ಅಂದರೆ ಪಟ ಅಂತ ಮಾಡಿ ಮುಗಿಸ್ಬಿಡ್ತೀವಿ. ಹಾಗಾಗಿ ನಾವು ಕೂಡ ರಿಸ್ಕ್ ತಗೊಳ್ಳೋದಕ್ಕೆ ಹೋಗಲ್ಲ ಜಾಸ್ತಿ. ಈಗ ನಮ್ಮ ಮನೆಯವರು ಮುದ್ದೆಗೆ ರಾಗಿ ಹಿಟ್ಟು ಖಾಲಿಯಾಗಿತ್ತು, ಅದನ್ನು ಹಾಕಿಸ್ಕೊಂಡು ಬಂದಿದ್ರು. ಮಿಲ್ಗೆ ಹೋಗಿ ಹಾಕಿಸ್ಕೊಂಡು ಬಂದಿದ್ರು.
ಪೌಡರ್ ಮಾಡಿಸ್ಕೊಂಡು ಬಂದಿದ್ದಾರೆ ಇವಾಗ. ಅದನ್ನು ಕೂಡ ಇದು ಜಲ್ಡಿನೇ ಆಗಿರುತ್ತಲ್ವ ಫಸ್ಟೇನೆ, ಇದಕ್ಕೇನು ಜಲ್ಡಿ ಮಾಡ್ತಾಯಿಲ್ಲ ನಾನು, ಹಂಗೆ ಹಾಕ್ಬೋದು ಅಂತ ಹೇಳಿದ್ರಂತೆ ಮಿಷಿನವರು. ಹಾಗಾಗಿ ಸುಮಾರು ದಿನಗಳಿಂದ ಇದೇ ಥರ ನಾವು ಮಾಡೋದು. ಆದರೂ ಒಂದು ಸಲ ನಾನು ಜಲ್ಡಿ ಮಾಡಿ ನೋಡಿದ್ದೀನಿ, ಏನೂ ಇರಲ್ಲ ಅದರಲ್ಲಿ, ಅಷ್ಟು ನೀಟಾಗಿ ಬಂದಿರುತ್ತೆ. ಯಾಕಂದರೆ ಹೊಸ ಮಿಷಿನ್ ಹಾಕ್ಸಿರೋದು, ಹಾಗಾಗಿ ನೀಟಾಗಿರುತ್ತೆ, ಏನೋ ಒಂಚೂರು ಡಸ್ಟ್ ಏನು ಬಂದಿರಲ್ಲ ಅದರಲ್ಲಿ. ಹಾಗಾಗಿ ಈಗ ನೋಡಿ ನಾನು ಮುದ್ದೆಗೂ ಇಟ್ಟಿದ್ದೀನಿ ಈ ಕಡೆ, ಸಾಂಬಾರಿಗೂ ಆ ಕಡೆ ಬೇಯೋದಕ್ಕೆ ಇಟ್ಟಿದ್ದೀನಿ, ಅದು ಬೇಯ್ತಾ ಇದೆ. ರೈಸ್ಗೂ ಕೂಡ ಅದು ಬಿಸಿ ಮಾಡೋಕ್ಕೆ ಇಟ್ಟಿದ್ದಾರೆ ನಮ್ಮ ಮನೆಯವರು, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು. ಹಾಗಾಗಿ ಇವತ್ತು ಹೊಸ ವರ್ಷವೂ ಕೂಡ ನಾವು ಆಚರಣೆ ಮಾಡೋಕ್ಕಾಗಿಲ್ಲ, ಯಾಕಂದರೆ ಹೇಳಿದ್ನಲ್ಲ ಸಿಕ್ಕಾಪಟ್ಟೆ ಬೇಜಾರಲ್ಲಿದ್ದೆ. ಹಾಗಾಗಿ ಏನೂ ಆಚರಿಸೋಕ್ಕಾಗಿಲ್ಲ, ಇನ್ನೇನು ಪೂಜೆನೂ ಮಾಡೋಂಗಿಲ್ಲ, ಸೂತ್ಕ ಬಂದಿದೆಯಲ್ವ, ಹಾಗಾಗಿ ಏನೂ ಮಾಡಿಲ್ಲ. ಪೂಜೆ ಮಾಡಲಿಲ್ಲ ಅಂದರೆ ಮನೇಲಿ ಏನೋ ಒಂಥರ ನಮಗೆ ಮೈಂಡೇ ಸರಿಯಾಗಿ ವರ್ಕ್ ಆಗ್ತಿರಲ್ಲ, ಆ ಥರ ಆಗ್ಬಿಡುತ್ತೆ, ಮೈಂಡ್ ಅಪ್ಸೆಟ್ ಆಗಿರುತ್ತೆ. ಏನೇನೋ ಯೋಚನೆಗಳು, ಏನೇನೋ ಒಂಥರ ಮನೆಯಲ್ಲೂ ಮನಸ್ಸಲ್ಲೂ ಏನೋ ಒಂಥರ ಆಗ್ತಿರತ್ತೆ ಪೂಜೆ ಮಾಡಿಲ್ಲ ಅಂದರೆ. ಹಾಗಾಗಿ ಹೊಸ ವರ್ಷವೂ ಕೂಡ ಆಚರಣೆ ಮಾಡಿಲ್ಲ ನಾವು. ಹಿಂಗಾಯಿತು. ಹಿಂದಿಂದೆಲ್ಲ ನೆನಪು ಮಾಡ್ಕೊಂಡು ಮತ್ತೆ ಕೆಲಸ ಕಾರ್ಯಗಳು ಮಾಡ್ದಂಗೆ ಕೂತ್ಕೊಳ್ಳೋದು ಬೇಡ, ಸದ್ಯಕ್ಕೆ ಕೆಲಸಗಳಾಗಲಿ ಅನ್ನೋದಕ್ಕೋಸ್ಕರ ನಾನು ಇದು ಅಡುಗೆ ಮಾಡಿ ಮುದ್ದೆನೂ ಇಟ್ಟು ಸದ್ಯಕ್ಕೆ ನಮ್ಮ ಮನೆಯವರು ಇಲ್ಲಿ ಏನೋ ಆಧಾರ್ ಕಾರ್ಡ್ ಬಗ್ಗೆ ಏನೋ ನನ್ನ ಮಗ ಹೇಳ್ತಿದ್ದ, ಏನೋ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ಬಿಟ್ಟು, ಅದ್ರ ಬಗ್ಗೆ ವೀಡಿಯೋ ನೋಡ್ಕೊಂಡು ಕೂತಿದ್ದಾರೆ. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.